Hello all, welcome to Creative IAS Academy. This is Lohit Kumar R here. ಈ ಒಂದು ವಿಡಿಯೋದಲ್ಲಿ ನಾವು ಆರ್ಟಿಕಲ್ 370 ಬಗ್ಗೆ ಇನ್ ಡೀಟೇಲ್ ಆಗಿ ಮಾತಾಡ್ಕೊಳ್ತಾ ಹೋಗೋಣ. ಕ್ರಿಯೇಟಿವ್ IAS ಎಕ್ಸ್ಪ್ಲೇನ್ ಅಂತಕ್ಕಂಥ ಒಂದು ವಿಶೇಷ ಕಾರ್ಯಕ್ರಮದ ಅಡಿಯಲ್ಲಿ ನೋಡಿ 2019ರಲ್ಲಿ ಕೇಂದ್ರ ಸರ್ಕಾರ ಒಂದು ಪ್ರಮುಖವಾಗಿರ್ತಕ್ಕಂಥ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ. ಏನು ಆ ನಿರ್ಧಾರ ಅಂತ ನೋಡ್ಕೊಂಡಾಗ ನಮಗೆ ಜಮ್ಮು ಮತ್ತು ಕಾಶ್ಮೀರ ಅಂತ ಒಂದು ರಾಜ್ಯ ಇತ್ತಲ್ವಾ, ಆ ಜಮ್ಮು ಮತ್ತು ಕಾಶ್ಮೀರಕ್ಕೆ 370ನೇ ವಿಧಿಯ ಅಡಿಯಲ್ಲಿ ವಿಶೇಷವಾಗಿರ್ತಕ್ಕಂತಹ ಸ್ಥಾನಮಾನವನ್ನು ನೀಡಲಾಗಿತ್ತು. ಅದನ್ನು ಸ್ಪೆಷಲ್ ಸ್ಟೇಟಸ್ ಅಂತೇಳಿ ಕರಿತೇವೆ. ಓಕೆನಾ. ಸೊ ಆ ಒಂದು ಸ್ಪೆಷಲ್ ಸ್ಟೇಟಸನ್ನು 370ನೇ ಆರ್ಟಿಕಲ್ನ ಅಡಿಯಲ್ಲಿ ನೀಡಲಾಗಿತ್ತು. ಸೊ ಈಗ ಆ 370ನೇ ಆರ್ಟಿಕಲ್ ತುಂಬ ಸುದ್ದಿಯಲ್ಲಿದೆ. ಏನಕ್ಕೆ ಸುದ್ದಿಯಲ್ಲಿದೆ ಅಂದರೆ ಇತ್ತೀಚೆಗೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಂತ ಕರಿತೀವಿ, ಅದಕ್ಕೆ ಭಾರತದ ಚುನಾವಣಾ ಆಯೋಗ ಅಂತ ಕರಿತೀವಿ. ಈ ಭಾರತದ ಚುನಾವಣಾ ಆಯೋಗ ಮೊಟ್ಟ ಮೊದಲ ಬಾರಿಗೆ ಅಂದರೆ ಆರ್ಟಿಕಲ್ 370 ರದ್ದಾದ ನಂತರ ಮೊಟ್ಟ ಮೊದಲ ಬಾರಿಗೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಚುನಾವಣೆಯನ್ನು ನಡೆಸಬೇಕು ಅಂತಕ್ಕಂಥ ಒಂದು ಅತ್ಯುನ್ನತವಾದ ನಿರ್ಧಾರವನ್ನು ತೆಗೆದುಕೊಂಡಿದೆ. ಮುಂದುವರೆದಂತೆ ಈ ಆರ್ಟಿಕಲ್ 370ಯ ಅಡಿಯಲ್ಲಿ ಜಮ್ಮು ಮತ್ತು ಕಾಶ್ಮೀರಕ್ಕೆ ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನವನ್ನು ನೀಡಬೇಕು ಅಂತೇಳಿ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಯಲ್ಲಿ ಒಬ್ಬ ವ್ಯಕ್ತಿ ಬರ್ತಾರೆ. ಅವರ ಹೆಸರು ಎನ್ ಗೋಪಾಲಸ್ವಾಮಿ ಅಯ್ಯಂಗಾರ್ ಅಂತ ಕರಿತೀವಿ. ಎನ್ ಗೋಪಾಲಸ್ವಾಮಿ ಅಯ್ಯಂಗಾರ್. UPSC ಇದ್ರ ಬಗ್ಗೆ ಪ್ರಶ್ನೆಯನ್ನು ಕೇಳಿದೆ, ಸರಿಯಾಗಿ ನೆನ್ಪಿಟ್ಕೊಳ್ಬೇಕು ಈ ಒಂದು ಫೇಮಸ್ ಪರ್ಸನಾಲಿಟಿಯನ್ನು. ಎನ್ ಗೋಪಾಲಸ್ವಾಮಿ ಅಯ್ಯಂಗಾರ್ ಅವರು ಜಮ್ಮು ಮತ್ತು ಕಾಶ್ಮೀರಕ್ಕೆ 370ನೇ ವಿಧಿಯ ಅಡಿಯಲ್ಲಿ ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನವನ್ನು 1949 ತನಕ ಅಂದರೆ ಟೆಂಪರವರಿ ಬೇಸಿಸಲ್ಲಿ ಕೊಡಬಹುದು ಅಂತಕ್ಕಂಥ ಒಂದು ಮಾಹಿತಿಯನ್ನು ಪ್ರಸ್ತಾಪ ಮಾಡ್ತಾರೆ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಯಲ್ಲಿ, ಅಂದರೆ ಸಂವಿಧಾನ ರಚನಾ ಸಭೆಯಲ್ಲಿ. ಅಂದರೆ ಎನ್ ಗೋಪಾಲಸ್ವಾಮಿ ಅಯ್ಯಂಗಾರ್ ಅವರು 1949ರಲ್ಲಿ ಪ್ರಸ್ತಾಪ ಮಾಡ್ತಾರೆ ಅಂತಕ್ಕಂಥದ್ದನ್ನು ನೀವು ತಿಳ್ಕೊಳ್ಬೇಕು. ನೋಡಿ, ಇಲ್ಲಿ ಎರಡು ರೀತಿಯಾಗಿರ್ತಕ್ಕಂಥ ಪಾಯಿಂಟನ್ನು ಹೇಳ್ತೀನಿ. ಒಂದು ಲಡಾಖಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಮಾಹಿತಿ, ಅದೇ ರೀತಿಯಾಗಿ ಎರಡನೇದು ಜಮ್ಮು ಮತ್ತು ಕಾಶ್ಮೀರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ. ನಮಗೆಲ್ಲ ಗೊತ್ತಿದೆ 2019ರಲ್ಲಿ ಜಮ್ಮು ಮತ್ತು ಕಾಶ್ಮೀರ ಅಂತಕ್ಕಂಥ ಒಂದು ಸ್ಟೇಟ್ ಇತ್ತಲ್ಲ, ಇದು ಡಿವೈಡ್ ಆಗಿಬಿಟ್ಟು ಎರಡು ರೀತಿಯಾಗಿರ್ತಕ್ಕಂಥ ಯೂನಿಯನ್ ಟೆರಿಟರಿಯಾಗಿ ಆಗಿತ್ತು. ಒಂದು ಜಮ್ಮು ಮತ್ತು ಕಾಶ್ಮೀರ, ಇನ್ನೊಂದು ಲಡಾಖ್ ಅಂತಕ್ಕಂಥದ್ದು. ಓಕೆ, ಈ ಪಾಯಿಂಟ್ ಕ್ಲಿಯರ್ ಆಯಿತಾ? ಅದೇ ರೀತಿಯಾಗಿ ಲಡಾಖಿಗೆ ಸಪ್ರೇಟ್ ಆಗಿರ್ತಕ್ಕಂಥ ಸ್ಟೇಟ್ ವುಡ್ಡನ್ನು, ರಾಜ್ಯದ ಸ್ಥಾನಮಾನವನ್ನು ನೀಡಬೇಕು ಅಂತೇಳಿ ಈ ಹಿಂದೆ ಹೋರಾಟಗಳು ನಡೀತಾ ಇತ್ತು. 3 Idiots ಫಿಲಮ್ ನೋಡಿದ್ದೀರಾ? ಕಾಮೆಂಟ್ ಸೆಕ್ಷನಲ್ಲಿ ಲಡಾಖ್ ಸ್ಟೇಟ್ ವುಡ್ಡನ್ನು ಪಡಿಬೇಕು ಅನ್ನೋದಕ್ಕೆ ಒಬ್ಬ ವ್ಯಕ್ತಿ ಏನಿದೆಲ್ಲ ತುಂಬ ಹೋರಾಟವನ್ನು ಮಾಡ್ತಾ ಇದ್ದ. ಆ ವ್ಯಕ್ತಿಯ ಹೆಸರು ಏನು ಅಂತಕ್ಕಂಥದ್ದನ್ನು ಕಾಮೆಂಟ್ ಸೆಕ್ಷನ್ ಮುಖಾಂತರವಾಗಿ ತಿಳಿಸಿ. ಅದೇ ರೀತಿಯಾಗಿ ಜಮ್ಮು ಮತ್ತು ಕಾಶ್ಮೀರಕ್ಕೂ ಕೂಡ ಸ್ಟೇಟ್ ವುಡ್ಡನ್ನು ಕೊಡಬೇಕು ಅಂತಕ್ಕಂತಹ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಾಹಿತಿಯನ್ನು, ಜೊತೆಗೆ ಜಮ್ಮು ಮತ್ತು ಕಾಶ್ಮೀರಕ್ಕೆ ಡೆಮಾಕ್ರೆಟಿಕ್ ಸ್ಟೇಟಸನ್ನು ಕೊಡಬೇಕು. ಅರ್ಥ ಆಗ್ತಿದೆಯಾ? ಅಂದರೆ ಪ್ರಜಾಸತ್ತಾತ್ಮಕವಾಗಿರ್ತಕ್ಕಂತಹ ಸ್ಥಾನಮಾನವನ್ನು ಕೊಡಬೇಕು ಅಂತಕ್ಕಂಥ ಮಾಹಿತಿ ತುಂಬ ಸುದ್ದಿಯಲ್ಲಿತ್ತು. ಈ ರೀತಿಯಾಗಿರ್ತಕ್ಕಂಥ ಮಾಹಿತಿಯನ್ನು ಈ ಹಿಂದೆ ಸುಪ್ರೀಂ ಕೋರ್ಟು ತನ್ನದೇ ಆಗಿರ್ತಕ್ಕಂತಹ ತೀರ್ಪಿನಲ್ಲಿ ನೀಡಿತ್ತು. ಏನಂತೇಳಿ, ಸೆಪ್ಟೆಂಬರ್ 30ರ ಒಳಗಡೆ ಜಮ್ಮು ಮತ್ತು ಕಾಶ್ಮೀರಕ್ಕೆ ಎಲೆಕ್ಟೆಡ್ ಗವರ್ನಮೆಂಟ್ ಅಥವಾ ಡೆಮಾಕ್ರೆಟಿಕ್ ಗವರ್ನಮೆಂಟ್ ಇರಬೇಕು, ಜೊತೆಗೆ ಸಪ್ರೇಟ್ ಆಗಿರ್ತಕ್ಕಂಥ ಸ್ಟೇಟ್ ವುಡ್ಡನ್ನು ಕೂಡ ಕೊಡಬೇಕು ಅಂತಕ್ಕಂಥ ಮಾಹಿತಿಯನ್ನು ನಾವು ಈ ಹಿಂದೆ ಸುಪ್ರೀಂ ಕೋರ್ಟ್ ಹೇಳಿದೆ ಅಂತಕ್ಕಂಥದ್ದನ್ನು ನಾವು ಗಮನಿಸ್ಬೋದಾಗತ್ತೆ. ನೋಡಿ, ಆರ್ಟಿಕಲ್ 370ಯ ಅಡಿಯಲ್ಲಿ ಇರ್ತಕ್ಕಂಥ ವಿಶೇಷತೆಗಳು ಏನು ಅಂತ ಒಂದು ಬಾರಿ ಗಮನಿಸ್ಕೊಳ್ಳಿ. ನಿಮಗೆ ಎಕ್ಸಾಮ್ ಪರ್ಸ್ಪೆಕ್ಟಿವಲ್ಲಿ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಆರ್ಟಿಕಲ್ 370ಯ ಅಡಿಯಲ್ಲಿ ಜಮ್ಮು ಮತ್ತು ಕಾಶ್ಮೀರಕ್ಕೆ ವಿಶೇಷವಾಗಿರ್ತಕ್ಕಂತಹ ಸ್ಟೇಟಸನ್ನು ಕೊಟ್ಟಿದ್ವಿ, ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟ್ ಏನಂತ ನೋಡ್ಕೊಂಡಾಗ, ಸೊ ಈ ಒಂದು ವಿಶೇಷವಾಗಿರ್ತಕ್ಕಂತಹ ಒಂದು ವಿಧಿಯ ಅಡಿಯಲ್ಲಿ ತನ್ನದೇ ಆಗಿರ್ತಕ್ಕಂತಹ ವಿಶೇಷವಾದ ಸಂವಿಧಾನವನ್ನು ಹೊಂದಿದೆ. 370ಯ ಅಡಿಯಲ್ಲಿ ತನ್ನದೇ ಆಗಿರ್ತಕ್ಕಂತಹ ಸಂವಿಧಾನವನ್ನು ರಚನೆ ಮಾಡ್ಕೊಳ್ಳುವಂತಹ ಒಂದು ಸಪ್ರೇಟ್ ಆಗಿರ್ತಕ್ಕಂತಹ ಪವರ್ ಇದೆ. ಜೊತೆಗೆ ಇಲ್ಲಿರ್ತಕ್ಕಂತಹ ಪ್ರಾಪರ್ಟಿಗಳಾಗಿರ್ಬೋದು, ಅರ್ಥ ಆಗ್ತಿದೆ, ಇಲ್ಲಿರ್ತಕ್ಕಂತಹ ಒಂದು ಆಸ್ತಿಯನ್ನು ಓನ್ ಪಡ್ಕೊಳ್ಬೇಕಂದ್ರೆ ಸಿಟಿಸನ್ ಯಾವಾಗಲೂ ಕೂಡ ಜಮ್ಮು ಮತ್ತು ಕಾಶ್ಮೀರದವರೇ ಆಗಿರಬೇಕು. ಮೂರನೇ ಪಾಯಿಂಟ್. ನಾಲ್ಕನೇ ಪಾಯಿಂಟ್ ಏನಂತ ನೋಡ್ಕೊಂಡಾಗ, ಆ ರಾಜ್ಯದ ರೆಸಿಡೆಂಟ್ಸ್ಗಳೇನಿದಾರಲ್ಲ ಅವರಿಗೆ ಸಪ್ರೇಟ್ ಆಗಿರ್ತಕ್ಕಂಥ ಲಾ ಅಪ್ಲೈ ಆಗ್ತಾ ಹೋಗುತ್ತೆ. ಜೊತೆಗೆ ಆ ರಾಜ್ಯದ ನಿವಾಸಿಗಳಿಗೆ ವಿಶೇಷವಾಗಿರ್ತಕ್ಕಂತಹ ಪೌರತ್ವವನ್ನು ಅಥವಾ ಸಿಟಿಸನ್ಶಿಪ್ಪನ್ನು ನೀಡಲಾಗುತ್ತೆ. ಇದು 5ನೇ ಪಾಯಿಂಟ್. 6th ಪಾಯಿಂಟ್ ಏನು ಅಂತ ನೋಡ್ಕೊಂಡಾಗ, ಈ ರಾಜ್ಯದಲ್ಲಿರ್ತಕ್ಕಂತಹ
ಒಂದು ಅಸೆಟ್ಟನ್ನು ಬೇರೆ ರಾಜ್ಯದವರು ಬಂದುಬಿಟ್ಟು ಏನು ಮಾಡ್ಕೊಳ್ಳೋಂಗಿಲ್ಲ, ಕೊಂಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಈ ಎಲ್ಲ ವಿಶೇಷವಾಗಿರ್ತಕ್ಕಂತಹ ಸ್ಥಾನಮಾನವನ್ನು 370ನೇ ಆರ್ಟಿಕಲ್ನ ಅಡಿಯಲ್ಲಿ ಜಮ್ಮು ಮತ್ತು ಕಾಶ್ಮೀರಕ್ಕೆ ನೀಡಲಾಗಿದೆ. ಈ ಚಿತ್ರವನ್ನು ನೀವು ಸ್ವಲ್ಪ ಸರಿಯಾಗಿ ಅಬ್ಸರ್ವ್ ಮಾಡ್ಕೊಳ್ತಾ ಹೋಗಿ. ಈ ಚಿತ್ರವನ್ನು ನೋಡಿದ ತಕ್ಷಣ ನಿಮಗೆ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ನೋಡಿ, ಈ ಭಾಗದಲ್ಲಿ ನಮಗೆ ಜಮ್ಮು ಮತ್ತು ಕಾಶ್ಮೀರ ಪ್ರದೇಶ ಕಂಡು ಬರ್ತಾ ಇದೆ. ಈ ಭಾಗದಲ್ಲಿ ಲಡಾಖ್ ಪ್ರದೇಶ ಕಂಡು ಬರ್ತಾ ಇದೆ. ಅಂದರೆ ಇವೆರಡೂ ಕೂಡ ಸಪ್ರೇಟ್ ಆಗಿರ್ತಕ್ಕಂಥ ಯೂನಿಯನ್ ಟೆರಿಟರೀಸ್ಗಳು. ಇದು ಮೊದಲನೇ ಪಾಯಿಂಟ್. ಜಮ್ಮು ಕಾಶ್ಮೀರಕ್ಕೆ ಯಾಕೆ ನಾವು ಇಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀವಿ ಅಂದರೆ, ಜಮ್ಮು ಕಾಶ್ಮೀರದಲ್ಲಿ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂದರೆ ವಿಧಾನ ಸಭೆಯನ್ನು ಹೊಂದಿರತಕ್ಕಂತಹ ಒಂದು ಕೇಂದ್ರಾಡಳಿತ ಪ್ರದೇಶ ಯಾವುದು ಅಂತ ಕೇಳಿದಾಗ ಜಮ್ಮು ಕಾಶ್ಮೀರ ಇಸ್ ದ ರೈಟ್ ಆನ್ಸರ್. ಬಟ್ ಯೂನಿಯನ್ ಟೆರಿಟರಿ ಲಡಾಖಲ್ಲಿ ಏನಿದೆಯಲ್ಲ, ಅಲ್ಲಿ ಲೆಫ್ಟಿನೆಂಟ್ ಗವರ್ನರ್ ಅಂತ ಕರಿತೀವಿ. ಅಂದರೆ ಲೆಫ್ಟಿನೆಂಟ್ ಗವರ್ನರ್ನವರ ಆಡಳಿತವನ್ನು ನಾವು ಕಾಣ್ಬೋದು. ಬಟ್ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಲೆಜಿಸ್ಲೇಟಿವ್ ಅಸೆಂಬ್ಲಿಯ ಆಡಳಿತವನ್ನು ನಾವು ಕಾಣ್ಬೋದು. ಇದು ಎರಡನೇ ಪಾಯಿಂಟ್. ಮೂರನೇ ಪಾಯಿಂಟ್ ಏನು ಅಂತ ನೋಡ್ಕೊಂಡಾಗ ಇಲ್ಲೊಂದು ನದಿ ಇದೆ ನೋಡಿ, ಇಂಡಸ್ ಅಂತಕ್ಕಂಥ ಒಂದು ನದಿ ಹಾರ್ಕೊಂಡು ಬರ್ತಾ ಇದೆ. ಲೇ ಅಂತ ಒಂದು ಪ್ರದೇಶ ಇದೆ ನೋಡಿ. ಇದು ಲಡಾಖಿನ ಒಂದು ರಾಜಧಾನಿ ಲೇ ಅಂತಕ್ಕಂಥದ್ದು. ಈ ಲೇ ನಗರದ ಮೂಲಕ ಇಂಡಸ್ ಪಾಸ್ ಆಗ್ತಾ ಇದೆ. ಜೊತೆಗೆ POK ಅಥವಾ POK ಪ್ರದೇಶ, ಪಾಕ್ ಆಕ್ರಮಿತ ಪ್ರದೇಶಕ್ಕೆ ಎಂಟರ್ ಆಗ್ತಾ ಹೋಗ್ತಾ ಇದೆ. ಸೊ ಅಂತಿಮವಾಗಿ ಹೊರಗಡೆ ಬರ್ತಾ ಇದೆ. ಇಂಡಸ್ ರಿವರ್ ಬಗ್ಗೆ ನಾನು ಮಾತನಾಡ್ತಾ ಇರ್ತಕ್ಕಂಥದ್ದು, ರೈಟ್. ಇದು ಮೂರನೇ ಪಾಯಿಂಟ್. ಇನ್ನೊಂದು ಪಾಯಿಂಟ್ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಇಲ್ಲೊಂದು ನದಿ ಕಾಣಿಸ್ತಾ ಇದೆ ನೋಡಿ, ಜೀಲಂ ಅಂತಕ್ಕಂಥ ಒಂದು ನದಿ ಇದೆಯಲ್ಲ, ತುಂಬಾ ಇಂಪಾರ್ಟೆಂಟ್ ಇದು. ಈ ಜೀಲಂ ನದಿ ಇದೆಯಲ್ಲ, ಶ್ರೀನಗರದ ಮೂಲಕ ಹಾದು ಹೋಗ್ತದೆ. ಅಂದರೆ ಶ್ರೀನಗರ ಈ ಒಂದು ನದಿಯ ದಡದಲ್ಲಿ ಲೊಕೇಟ್ ಆಗಿದೆ ಅಂತಕ್ಕಂಥದ್ದನ್ನು ತಿಳ್ಕೊಳ್ಬೇಕು. ಜೀಲಂ ನದಿ ಅಂದ ತಕ್ಷಣ ಇನ್ನೊಂದು ಸರೋವರ ಬರುತ್ತೆ, ಅದನ್ನು ದಾಲ್ ಸರೋವರ ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ, ದಾಲ್ ಸರೋವರ ಅಂತ ಕರಿತೀವಿ. ಇದೊಂದು ಸಿಹಿ ನೀರಿನ ಸರೋವರ ಅಂತಲೂ ಕೂಡ ಕನ್ಸಿಡರ್ ಮಾಡ್ಬೋದು. ಇನ್ನೊಂದು ಪ್ರದೇಶ ಇದೆ ನೋಡಿ, ಲೈನ್ ಆಫ್ ಕಂಟ್ರೋಲ್ ಅಂತ ಕರಿತೀವಿ. ಏನಿದು ಲೈನ್ ಆಫ್ ಕಂಟ್ರೋಲ್ ಅಂದರೆ, ಈ ಪ್ರದೇಶದಲ್ಲಿ ಪಾಕಿಸ್ತಾನ ಇದೆ, ಈ ಪ್ರದೇಶದಲ್ಲಿ ಭಾರತ ಇದೆ. ಅಂದರೆ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಪ್ರದೇಶಕ್ಕೆ ನಾವು ಲೈನ್ ಆಫ್ ಕಂಟ್ರೋಲ್ ಅಂತ ಕರಿತೀವಿ. ನೆಕ್ಸ್ಟ್ ಪಾಯಿಂಟ್ ನೋಡ್ಕೊಳ್ಳಿ, ಸಿಯಾಚಿನ್ ಗ್ಲೇಷಿಯರ್ ಅಂತ ಇದೆ ನೋಡಿ. ಪ್ರಪಂಚದ ಅತ್ಯಂತ ಎತ್ತರವಾಗಿರ್ತಕ್ಕಂಥ ಯುದ್ಧ ಭೂಮಿ ಯಾವುದು ಅಂತ ಕೇಳಿದಾಗ ನೀವು ಸಿಯಾಚಿನ್ ಅಂತ ನೆನ್ಪಿಟ್ಕೊಳ್ಬೇಕು. ಸೊ ಇದು ಚೈನಾ ಮತ್ತು ಭಾರತ ಮತ್ತು ಪಾಕಿಸ್ತಾನದ ಒಂದು ಟ್ರೈಜಂಕ್ಷನ್ ಏರಿಯಾದಲ್ಲಿದೆ. ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ, ಸ್ಟ್ರಾಟಜಿಕಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್ ಇದು. ಅದೇ ರೀತಿಯಾಗಿ ಇಲ್ಲೊಂದು ಪ್ರದೇಶ ಇದೆ ನೋಡಿ, LAC ಅಂತ ಕರಿತೀವಿ. ಇದನ್ನು ಅರ್ಥ ಆಗ್ತಿದೆಯಾ? LAC ಏನು LAC ಅಂತ ನೋಡಿದಂತಹ ಸಂದರ್ಭದಲ್ಲಿ ನಮಗೆ ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ ಅಂತ ಕರಿತೀವಿ. ಇದಕ್ಕೆ ಏನಂತ ಕರಿತೀವಿ? ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ ಅಂತ ಇದೆ. ಈ ಭಾಗದಲ್ಲಿ ಕಂಡು ಬರ್ತಾ ಇದೆಯಲ್ಲ, ಇದೆ ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್. ಓಕೆ, ಅಕ್ಸಾಯ್ ಚಿನ್ ರೀಜನ್ ಅಂತ ಕರಿತೀವಿ. ಮುಂದುವರೆದಂತೆ ಚೀನಾ ನದಿ ಅಂತಕ್ಕಂಥ ಒಂದು ಪ್ರದೇಶ ಇದೆ ನೋಡಿ, ಇದು ಕೂಡ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸ್ವಲ್ಪ ಅಬ್ಸರ್ವ್ ಮಾಡ್ಕೊಳ್ಳಿ. ನಂತರದಲ್ಲಿ ಒಂದು ಪ್ರದೇಶ ಇದೆ, ಅದನ್ನು ನಾವು ನ್ಯೂಬ್ರಾ ವ್ಯಾಲಿ ಅಂತ ಕರಿತೀವಿ. ಅರ್ಥ ಆಗ್ತಿದೆಯಾ? ನ್ಯೂಬ್ರಾ ವ್ಯಾಲಿ ಅಂತ ಕರಿತೀವಿ. ಏನಿದು ನ್ಯೂಬ್ರಾ ವ್ಯಾಲಿ ಅಂದರೆ ನೋಡಿ, ತುಂಬಾ ಸಿಂಪಲ್. ಸಿಯಾಚಿನ್ ಗ್ಲೇಷಿಯರ್ ಇದೆಯಲ್ಲ, ಈ ಸಿಯಾಚಿನ್ ಗ್ಲೇಷಿಯರು ಯಾವ ಪ್ರದೇಶದ ಉತ್ತರ ಭಾಗದಲ್ಲಿದೆ ಅಂತ ಪ್ರಶ್ನೆಯನ್ನು ಕೇಳಿದಾಗ, ಅರ್ಥ ಆಗ್ತಿದೆಯಾ? ನ್ಯೂಬ್ರಾ ವ್ಯಾಲಿಯ ಉತ್ತರ ಭಾಗದಲ್ಲಿ ಸಿಯಾಚಿನ್ ವ್ಯಾಲಿ ಕಂಡು ಬರುತ್ತದೆ ಅಂತ ನೆನ್ಪಿಟ್ಕೊಳ್ಬೇಕು. ಯಾಕೆ ಇಷ್ಟೊಂದು ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಅಂದರೆ, ಈ ಸಿಯಾಚಿನ್ ಗ್ಲೇಷಿಯರ್ ಮತ್ತು ನ್ಯೂಬ್ರಾ ವ್ಯಾಲಿಯ ಬಗ್ಗೆ UPSC ಪ್ರಶ್ನೆಯನ್ನು ಕೇಳಿತ್ತು. ನೋಡಿ, ಸುಪ್ರೀಂ ಕೋರ್ಟ್ ಆರ್ಟಿಕಲ್ 370 ರದ್ದು ಮಾಡಿದಂತಹ ಸಂದರ್ಭದಲ್ಲಿ ಏನು ಹೇಳಿತ್ತು ಅಂತ ನಾವು ಕನ್ಸಿಡರ್ ಮಾಡ್ಕೊಂಡಾಗ, ಜಮ್ಮು ಮತ್ತು ಕಾಶ್ಮೀರಕ್ಕೆ ಸಪ್ರೇಟ್ ಆಗಿರ್ತಕ್ಕಂಥ ಸಾವರ್ನಿಟಿ ಅಂತೇಳಿ ಇದೆಯಲ್ಲ, ಅದನ್ನು ನಾವು ಯಾವುದೇ ರೀತಿಯಾಗಿ ಕೊಡಬಾರ್ದು ಅಂತಕ್ಕಂಥ ಒಂದು ಅಭಿಪ್ರಾಯವನ್ನು ಸುಪ್ರೀಂ ಕೋರ್ಟ್ ನಮ್ಮ ಮುಂದೆ ಇಟ್ಟಿತ್ತು. ಫಸ್ಟ್ ಆಫ್ ಆಲ್, ಸಾವರ್ನಿಟಿ ಅಂದರೆ ಏನು? ಇದನ್ನು ನಾವು ಸಾರ್ವಭೌಮತ್ವ ಅಂತ ಕರಿತೀವಿ. ಅರ್ಥ ಆಗ್ತಿದೆಯಾ? ಸಾರ್ವಭೌಮತ್ವ ಅಂತ ಕರಿತೀವಿ. ಸಾರ್ವಭೌಮತ್ವ ಅಂದರೆ ಏನು ಅಂತ 2 ಪಾಯಿಂಟಲ್ಲಿ ನಿಮಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಯಾವುದೋ ಒಂದು ಸ್ಟೇಟ್ ಇದೆ ಅಂದ್ಕೊಳ್ಳಿ, ಅಂದರೆ ಒಂದು ರಾಷ್ಟ್ರ ಇದೆ ಅಂದ್ಕೊಳ್ಳಿ. ಆ ರಾಷ್ಟ್ರ ತಾನು ಪಾಲಿಸಿಯನ್ನು ಮಾಡುವಂತಹ ಸಂದರ್ಭದಲ್ಲಿ, ತಾನು ನೀತಿಯನ್ನು ರಚನೆ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಇತರೆ ಯಾವುದೇ ದೇಶದ ಮೇಲೆ ಅಥವಾ ಇತರೆ ಯಾವುದೇ ಕಂಟ್ರಿ ಮೇಲೆ ಡಿಪೆಂಡ್ ಆಗಿರೋದಿಲ್ಲ. ಇದು ಮೊದಲನೇ ಪಾಯಿಂಟ್. ಅರ್ಥ ಆಗ್ತಿದೆಯಾ? ರೈಟ್. ಎರಡನೇ ಪಾಯಿಂಟ್ ಏನು ಅಂತ ನೋಡ್ಕೊಂಡಾಗ ನೋಡಿ, ಸಾರ್ವಭೌಮತ್ವ
ಅನ್ನೋದು ನಮಗೆ ವಿದೇಶಾಂಗ ನೀತಿಯನ್ನು ನಾವು ರಚನೆ ಮಾಡ್ತೀವಿ. ಅರ್ಥ ಆಗ್ತಿದೆಯಾ? ವಿದೇಶಾಂಗ ನೀತಿಯನ್ನು ರಚನೆ ಮಾಡ್ತೀವಿ. ಈ ವಿದೇಶಾಂಗ ನೀತಿ ನಮ್ಮ ಅನುಕೂಲಕ್ಕೋಸ್ಕರ, ಅಂದರೆ ರಾಷ್ಟ್ರೀಯ ಪ್ರಜೆಗಳ ಅನುಕೂಲಕ್ಕೋಸ್ಕರ ನಾವು ರಚನೆ ಮಾಡ್ತೀವಿ. ರಚನೆ ಮಾಡ್ತಂತಹ ಸಂದರ್ಭದಲ್ಲಿ ಇತರೆ ಯಾವುದೇ ರಾಷ್ಟ್ರಗಳ ಮೇಲೆ ಡಿಪೆಂಡ್ ಆಗೋದಿಲ್ಲ. ಇದನ್ನೇ ನಾವು ಸಾರ್ವಭೌಮತ್ವ ಅಂತ ಕರಿತೀವಿ. ಅಂದರೆ ತನ್ನ ಪ್ರಜೆಗಳ ಉದ್ದೇಶಕ್ಕೋಸ್ಕರ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಕ್ರಮವನ್ನು ತೆಗೆದುಕೊಳ್ಳುವಂಥ ಒಂದು ವಿಶೇಷವಾಗಿರ್ತಕ್ಕಂಥ ಅಧಿಕಾರವನ್ನು ಸಾರ್ವಭೌಮತ್ವ ಅಂತ ಕರಿತೀವಿ. ಇದನ್ನು ಸಾವರ್ನಿಟಿ ಅಂತ ಕರಿತೀವಿ, ನೆನ್ಪಿಟ್ಕೊಳ್ಳಿ. ಹಾಗಾದರೆ ಕಾಮೆಂಟ್ ಸೆಕ್ಷನ್ನಲ್ಲಿ 355ನೇ ಆರ್ಟಿಕಲ್ ಅಂತ ಬರುತ್ತೆ. ಅಂದರೆ 355ನೇ ವಿಧಿ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಅಂತಕ್ಕಂಥದ್ದನ್ನು ತಾವು ಕಾಮೆಂಟ್ ಸೆಕ್ಷನ್ ಮುಖಾಂತರವಾಗಿ ತಿಳಿಸ್ತೀರಾ? ನೋಡಿ, ಆರ್ಟಿಕಲ್ 370 ಏನಿದೆಯಲ್ಲ, ಇದನ್ನು ರದ್ದು ಮಾಡಿದಾಗಲಿಂದ ಜಮ್ಮು ಮತ್ತು ಕಾಶ್ಮೀರದ ಪ್ರದೇಶದಲ್ಲಿ ಏನು ಡೆವಲಪ್ಮೆಂಟ್ ಆಗಿದೆ ಅನ್ನೋದನ್ನು 2 ಪಾಯಿಂಟಲ್ಲಿ ನಾವು ತಿಳ್ಕೊಳ್ಬೋದು. ಒಂದು ಎಕನಾಮಿಕ್ ಡೆವಲಪ್ಮೆಂಟ್ ಆಗಿರ್ತಕ್ಕಂಥದ್ದು, ಓಕೆನಾ? ಎಕನಾಮಿಕ್ ಡೆವಲಪ್ಮೆಂಟ್ ಅಂತಕ್ಕಂಥದ್ದು ಇತ್ತೀಚೆಗೆ ಸಚಿನ್ ತೆಂಡೂಲ್ಕರ್ ಅವರು ಅಲ್ಲಿ ಕ್ರಿಕೆಟ್ ಆಡಿರ್ತಕ್ಕಂಥ ಒಂದು ವಿಡಿಯೋ ನಮಗೆ ಲಭ್ಯವಾಗಿದೆ. ಜೊತೆಗೆ ಟೂರಿಸಂ ಡೆವಲಪ್ಮೆಂಟ್, ಟೂರಿಸಂ ಟೆರರಿಸಮ್ ಅಲ್ಲ, ನೆನ್ಪಿಟ್ಕೊಳ್ಬೇಕು, ಟೂರಿಸಂ ಅಂತ ಕರಿತೀವಿ. ಇದನ್ನು ಪ್ರವಾಸೋದ್ಯಮದ ಡೆವಲಪ್ಮೆಂಟ್ ಅಥವಾ ಅಭಿವೃದ್ಧಿ ಅಂತ ಕರಿತೀವಿ. ಅರ್ಥ ಆಗ್ತಿದೆಯಾ? ಇದೇ ರೀತಿಯಾಗಿರ್ತಕ್ಕಂಥ ಪಾಯಿಂಟನ್ನು ತಾವು ಸೇರಿಸ್ಕೊಳ್ಬೋದಾಗತ್ತೆ. ಇದನ್ನು ರದ್ದಾದ ಮುಖಾಂತರವಾಗಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಡೆವಲಪ್ಮೆಂಟ್ ಆಗಿರ್ತಕ್ಕಂಥ 2 ವಿಭಾಗಗಳಿವು. ಅಂತಿಮವಾಗಿ ವೇ ಫಾರ್ವರ್ಡ್ ಏನು ಹೇಳ್ಬೋದು ನೋಡಿ, ಸುಪ್ರೀಂ ಕೋರ್ಟ್ ನೀಡಿರ್ತಕ್ಕಂಥ ಒಂದು ತೀರ್ಪನ್ನು ಈ ಹಿಂದೆ ನಾವು ನೋಡ್ಕೊಂಡ್ವಿ. ಏನದು ನೋಡಿ, ಜಮ್ಮು ಕಾಶ್ಮೀರಕ್ಕೆ ಸಪರೇಟ್ ಆಗಿರ್ತಕ್ಕಂಥ ಸ್ಟೇಟ್ ವುಡ್ಡನ್ನು ನೀಡಿ ಅಲ್ಲಿ ಡೆಮೋಕ್ರೆಟಿಕಲಿ ಎಲೆಕ್ಟೆಡ್ ಗೌರ್ಮೆಂಟನ್ನು ರಚನೆ ಮಾಡಿ ಅಂತೇಳಿ. ಸೊ ಅದು ಕೂಡ ಸರಿ ಆಗ್ತಾ ಹೋಗುತ್ತೆ. ಇಲ್ಲಿ ಮೊದಲನೇ ಪಾಯಿಂಟ್ ಏನಂತ ನೋಡ್ಕೊಂಡಾಗ ನಮಗೆ ಏಕ್ ಭಾರತ್ ಶ್ರೇಷ್ಠ ಭಾರತ್ ಅಂತಕ್ಕಂಥ ಒಂದು ಕ್ಯಾಂಪೇನನ್ನು, ಒಂದು ಪ್ರಮುಖವಾಗಿರ್ತಕ್ಕಂತಹ ಉದ್ದೇಶವನ್ನು ನಾವೇನು ಮಾಡ್ತಿದ್ವಿ, ಇತ್ತೀಚೆಗೆ ಡೆವಲಪ್ಮೆಂಟ್ ಮಾಡ್ಕೊಳ್ತಾ ಬರ್ತಾ ಇದ್ದೀವಿ. ಓಕೆನಾ? ಏಕ್ ಭಾರತ್ ಶ್ರೇಷ್ಠ ಭಾರತ್ ಅಂತೇಳಿ ಕರಿತೀವಿ. ಇದನ್ನು ನೀವು ಕನ್ಕ್ಲೂಷನಲ್ಲಿ ಸೇರಿಸ್ಕೊಬೋದು ಅಥವಾ ಎಸ್ಸೆಲ್ಲೂ ಕೂಡ ಬಳಸ್ಕೊಳ್ಬೋದು. ಅದೇ ರೀತಿಯಾಗಿ 2ನೇ ಪಾಯಿಂಟ್ ಏನಂತ ನೋಡ್ಕೊಂಡಾಗ ಏಕ್ ಭಾರತ್ ಶ್ರೇಷ್ಠ ಭಾರತ್ನ ಒಂದು ಜಡ್ಜ್ಮೆಂಟನ್ನು ಎತ್ತಿ ಹಿಡಿದಿದೆ. ಅಂದರೆ ಸುಪ್ರೀಂ ಕೋರ್ಟು ಈ ರೀತಿಯಾಗಿರ್ತಕ್ಕಂಥ ಒಂದು ಕ್ಯಾಂಪೇನನ್ನು, ಈ ರೀತಿಯಾಗಿರ್ತಕ್ಕಂಥ ಒಂದು ಉದ್ದೇಶವನ್ನು ಎತ್ತಿ ಹಿಡಿದಿದೆ. ಜೊತೆಗೆ ಯಾವಾಗಲೂ ಕೂಡ ಯುನಿಟಿ ಮತ್ತು ಕಲೆಕ್ಟಿವ್ ಆಗಿರ್ತಕ್ಕಂಥ ರೆಫರೆನ್ಸನ್ನು, ಯುನಿಟಿ ಮತ್ತು ಕಲೆಕ್ಟಿವ್ ಆಗಿರ್ತಕ್ಕಂತಹ ಒಂದು ಉದ್ದೇಶವನ್ನು, ಪರ್ಪೋಸನ್ನು ಹೊಂದಿರಬೇಕು. ಆಗ ಮಾತ್ರ ಒಂದು ದೇಶ ಏನಾಗ್ತಾ ಹೋಗುತ್ತೆ, ಡೆವಲಪ್ಮೆಂಟ್ ಆಗ್ತಾ ಹೋಗುತ್ತೆ ಅಂತಕ್ಕಂಥ ಮಾಹಿತಿಯನ್ನು ಸುಪ್ರೀಂ ಕೋರ್ಟ್ ನೀಡಿದೆ. ಇವೆರಡನ್ನು ಆಧಾರವಾಗಿ ಇಟ್ಕೊಂಡು ತಾವೇನು ಮಾಡ್ಬೋದು, ವೇ ಫಾರ್ವರ್ಡನ್ನು ಕನ್ಕ್ಲೂಡ್ ಮಾಡ್ಬೋದಾಗುತ್ತೆ. ಜೊತೆಗೆ ಇಲ್ಲೊಂದು ಪದವನ್ನು ಸೇರಿಸ್ಕೊಳ್ಳಿ, ಕೋಆಪರೇಟಿವ್ ಫೆಡ್ರಲಿಸಮ್ ಅಂತ ಕರಿತೀವಿ. ಕೋಆಪರೇಟಿವ್ ಫೆಡ್ರಲಿಸಮ್ ಅಂತೇಳಿ ಕರಿತೀವಿ. ಈ ಒಂದು ವರ್ಡನ್ನು ಕೂಡ ತಾವು ನೆನ್ಪಿಟ್ಕೊಳ್ಬೇಕು. ಯಾಕೆ ವರ್ಡನ್ನು ನೆನ್ಪಿಟ್ಕೊಳ್ಬೇಕು ಅಂದರೆ ಸೆಂಟ್ರಲ್ ಗೌರ್ನಮೆಂಟ್ ಮತ್ತು ಸ್ಟೇಟ್ ಗೌರ್ನಮೆಂಟು, ಅರ್ಥ ಆಗ್ತಿದೆಯಾ? ಸೆಂಟ್ರಲ್ ಗೌರ್ನಮೆಂಟು ಮತ್ತು ಸ್ಟೇಟ್ ಗೌರ್ನಮೆಂಟು, ಸ್ಟೇಟ್ ಜೊತೆಗೆ ಸ್ಟೇಟ್ಗಳು, ಇವೆರಡೂ ರೀತಿಯಾಗಿರ್ತಕ್ಕಂತಹ ಆಡಳಿತ ವರ್ಗಗಳು ಸರಿಯಾಗಿ ಕೆಲಸ ಮಾಡಿದಾಗ ಮಾತ್ರನೇ ಭಾರತದ ಒಂದು ಸಂಯುಕ್ತ ವ್ಯವಸ್ಥೆ ಅಥವಾ ಒಕ್ಕೂಟ ವ್ಯವಸ್ಥೆ ಇದೆಯಲ್ಲ, ಅದು ಸಕ್ಸಸ್ಫುಲ್ ಆಗುತ್ತೆ ಅನ್ನೋದು ನಮ್ಮ ಸಂವಿಧಾನ ನಿರ್ಮಾತೃಗಳ ಒಂದು ಪ್ರಮುಖವಾದಂತಹ ಕನಸಾಗಿದೆ.